ವೀಕ್ಷಕರೇ, ನಾನೀಗ ವಿಶೇಷ ವ್ಯಕ್ತಿಯ ಜೊತೆ ಇದ್ದೀನಿ. ಯಾಕೆ ವಿಶೇಷ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಇವತ್ತು ಏನೇ ಆಗಿರಬಹುದು, ರಾಜ್ಯದ ಮುಖ್ಯಮಂತ್ರಿ, ಕೆಪಿಸಿಸಿ ಅಧ್ಯಕ್ಷರು ಎಲ್ಲವೂ ಹೌದು. ಬಟ್ ಡಿ ಕೆ ಶಿವಕುಮಾರ್ ಅವರನ್ನ ತುಂಬಾ ಹತ್ತಿರದಿಂದ, ತುಂಬಾ ಸಣ್ಣ ವಯಸ್ಸಿಂದ ನೋಡಿದಂತಹ ವ್ಯಕ್ತಿ ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರನ್ನ ಮಾತನಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಪುಟ್ಟಿಬಾಯಿ ಅಂತ. ಊರು ಸಂಗಮ ಕೊಗೆದೊಡ್ಡಿ. ನಾವು ಅಲ್ಲಿ ಬೆಳೆದವರು. ಆವತ್ತಿನ ಕಾಲದಲ್ಲಿ ನಮಗೆ ಸಡ್ಡಿತ್ತು. ಸಡ್ಡು ಮಳೆ ಊದ್ರೆ ಆ ಮಳೆ ಸೋರೋದಕ್ಕೆ ಒಂದೊಂದು ಪೇಪರ್ ಹಾಕ್ಕೋತಿದ್ದೋ. ಅದೆಲ್ಲ ನೋಡಿ ಅವ್ರೇನು ಮಾಡಿದ್ರು, ನಮಗೆ ಸರ್ಕಾರದಿಂದ ಸೀಟನ್ನು ಮನೆ ಮಾಡಿಸ್ಕೊಟ್ರು. ಡಿ ಕೆ ಶಿವಕುಮಾರ್ ಅವರು ನಮ್ಮ ಡಿ ಕೆ ಸಾಹೇಬರ್ಗೆ ಅವರೇ ಮಾಡಿಕೊಟ್ಟಿದ್ದು ನಮಗೆಲ್ಲನೂ. ಪ್ರತಿಯೊಂದು ಕೆಲಸದಿಂದ ಎಲ್ಲ ಅವರೇ ಮಾಡಿಕೊಟ್ಟಿದ್ದು ನಮಗೆ. ಚರಂಡಿ ಮಾಡಿಸ್ಕೊಟ್ರು, ಕಾಂಕ್ರೀಟ್ ರೋಡ್ ಮಾಡಿಸ್ಕೊಟ್ರು. ನಾವು ಈ ತಪ್ಪೆಯಲ್ಲಿ ಓಡಾಡ್ತಿದ್ದೋ ಹೊಳೆಯಲ್ಲಿ. ಆವಾಗ ನಮ್ಮ ಮಕ್ಕಳ ಮರಿ ಎಲ್ಲನೂ ನಾವು ತೆಪ್ಪದಲ್ಲೇ ಮಕ್ಕಳಿಗೆ ದಾಟಿಸ್ತಿದ್ದಿದ್ದು ನಾವು ನಮ್ಮ ಮಕ್ಕಳನ್ನ. ಆವಾಗ ಅದೆಲ್ಲ ನೋಡಿ ಶಿವನಂಕಾರಪ್ಪನಿಗೂ ದೇವಸ್ಥಾನಕ್ಕೆ ಹೋದ್ರೂ ನಡ್ಕೊಂಡು ಆ ಹೊಳೆಲೆ ಎಷ್ಟು ಜನ ನಮ್ಮ ಯಜಮಾನ್ರು ಎಷ್ಟು ಜನ ತಗೊಂಡೋಗಿ ಸಾಕ್ಸೋದು, ಅವ್ರಿಗೆ ಮಕ್ಕಳ ಮರಿಗೆಲ್ಲ ಹೆಗಲ ಮೇಲೆ ತಗೊಂಡೋಗಿ ಬಿಡೋದು. ಮಡವಾಳ್ದವ್ರು ಹೆಂಗೆ ಸರ್ ಅವರು ಆ ಭಾವನೆಲೆಲ್ಲ ನಾವು ಬೆಳೆದವರು. ಇವತ್ತು ನಾವು ಹೇಳ್ಕೊಬೇಕಂದ್ರೆ ನಮ್ಮ ಸಾಹೇಬರ ಕಡೆಯಿಂದ ನಾವು ಹೆಮ್ಮೆಗೆ ಹೇಳ್ಕೊಬೇಕು. ನಮ್ಮನ್ನು ಪ್ರತಿಯೊಂದು ಕೆಲಸನೂ ಅವರೇ ಮಾಡಿಕೊಟ್ಟಿದ್ದು. ಆಯ್ತು ಸರ್, ನಾವು ಅವರು ನಮ್ಮ ಸಂಗಮ ಕಡೆಯಿಂದ ಒಂದು ರೋಡ್ ಕೆಲಸ ಮಾಡಿಸ್ತಿದ್ರು. ಅವ್ರ ಅಪ್ಪಾಜಿ ಒಂದು ಸೈಕೋಲಲ್ಲಿ ಕೂಡ ಊಟ ತಂದು ಕೊಟ್ಟಿರೋದು ನಮಗೆ ಚೆನ್ನಾಗಿ ಗೊತ್ತು. ಅವ್ರು ಮಾಡಿರೋದು ಆವಾಗಿಂದ ನಮಗೆ ಚೆನ್ನಾಗಿ ಗೊತ್ತು. ಅವ್ರ ಕಡೆಯಿಂದ ನಮ್ಗೆ ಚೆನ್ನಾಗೂ ಗೊತ್ತು. ನಮ್ಮ ಕಡೆ ಎಲ್ಲ ಸಹ ಒಂದು ಸಡ್ಡಿಲ್ಲ. ಪ್ರತಿಯೊಬ್ಬರಿಗೂ ಮನೆ ಕಟ್ಟಿಸ್ಕೊಟ್ಟವ್ರೆ. ಯಾರು ಈಗ ನಮಗೆ ಸರ್ ಆ ಬಡವ್ರವರು ಏನಾರ ಎಲ್ಪ್ ಮಾಡಿ ಸರ್ ಅಂದರೆ ಅವ್ರು ಹೇಳಿಸ್ತಾ ಇರಲಿಲ್ಲ. ತಮ್ಮರು ನೋಡಿ, ಜೋಬಿಂದ ಹಿಂಗೆ ಹೇಳಿದ್ರೆ ಈ 11,000 ಅಲ್ದಿದ್ರೆ 15,000 ದುಡ್ಡು ಅವ್ರಿಗೆ ಹಿಂಗೆ ಹೇಳಿಸ್ತಾನೇ ಅವ್ನ ಕೊಡ್ತಾ ಇರಲಿಲ್ಲ. ಈ ಬಡವ್ರ ಬಗ್ಗರಿಗೆ ಏನು ಮದುವೆಗೆ ಇಲ್ವಲ್ಲ ಸರ್. ಅವಾಗ ಆ ಮಡವಾಳದಲ್ಲಿ ಸೋಲ್ಗರು ಪಾಪ ಈಗೂ ಅಷ್ಟು ಬಡಿಸ್ತಾಂದೇಲೆ ಅವರು ಅವ್ರಿಗೆಲ್ಲರಿಗೂ ಮನೆ ಮಾಡಿ ಎಲ್ಲರಿಗೂ ಅನುಕೂಲ ಕೊಟ್ಟು ನಮಗೆ ಜಮೀನು ಅದು ಇದು ಎಲ್ಲ ಸ್ವಲ್ಪ ಮಾಡಿ ಎಲ್ಲನೂ ಕೊಟ್ಟರು. ನನಗೆ ಒಂದು ನೆಂಬರ್ ಅದೇ, ಆಮೇಲೆ ಚೇರ್ಮನ್ ತರನೂ ಕೊಟ್ಟರು. ಅವರೇನೆ ನಮಗೆಲ್ಲ ಅನುಕೂಲನೂ ಮಾಡಿಕೊಟ್ರು. 18 ವರ್ಷ ಆಗಿರ್ಬೋದು ಅವ್ರಿಗೆ. ಆಗಿಂದ ನೋಡಿದ್ದೀವಿ. ಇವಾಗ ಅವರು ಈಗಿದ್ರೂ ಸಹ ಆ ಜನ ಈ ಜನ ಅವರು ಭೇದ ಭಾವನೆ ಅವ್ರ ತಾವಿಲ್ಲ. ಎಲ್ಲ ಒಂದೇ ಲೆವೆಲ್ಲು. ಕೆಲವ್ರು ಅಂತಾರೆ ಇವ್ರಿಗೆ ಮುಡ್ಸ್ಕೊಬಾರ್ದಪ್ಪ, ಅವ್ರಿಗೆ ಮುಡ್ಸ್ಕೊಬಾರ್ದಪ್ಪ ಹಂಗೆಲ್ಲ ಹೇಳ್ತಾರೆ. ಅವ್ರಂದರೆ ಬಡವ್ರು ನೋಡಿದ್ರೆ ಅವ್ರಿಗೆ ಮಕ್ಕಳಿಂದ 3 ಪಾಲು. ಓದು ಬರ ನನಗಿರ್ಲಿಲ್ವಲ್ಲ ಆವಾಗ ಮಕ್ಕಳು ನಮ್ಮ ಮನೇಲಿ ಹುಡುಗರು ಸೈನ್ ಹಾಕೋಕ್ಕೆ ಹೇಳ್ಕೊಟ್ರು. ಆವಾಗ ಹೇಳ್ಕೊಟ್ರು. ನನಗೆ ವಿದ್ಯಾಭ್ಯಾಸ ಇಲ್ಲ ಅಂದ್ರೂ ತಲೆನೂ ಚೆನ್ನಾಗೈತೆ, ಕೆಲಸನೂ ಮಾಡಿಸೋದು ಚೆನ್ನಾಗೈತೆ. ಕೊನೆ ದಿನ ನಾನು ಸೈನ್ ಹಾಕ್ಬಿಟ್ಟು ಬಂದದ್ದು ದಿನ ನಮ್ಮ ಸಾಹೇಬರು, ಚಿಕ್ಕ ಸಾಹೇಬರು ನೋಡಿ ಪುಟ್ಟಮ್ಮರು ಈ ಕೆಲಸ ಮಾಡಿಸಿ ನನ್ನ ಹತ್ರ ಒಬ್ಬರು ನೋಡಿ ಈ ಥರ ಮಾಡ್ತಾವ್ರೆ, ಏನು ಎತ್ತ ಅಂತ ಹೇಳಿಸ್ಕೊಳ್ಳಿಲ್ಲ. ಆ ಥರ ಮಾಡವ್ರೆ. ಇದೇ ಥರ ನೀವು ನಡೆಸ್ಕೋಬೇಕು ಅಂದ್ಬಿಟ್ಟು ಇದೆಲ್ಲೇ ಕನಕಪುರದ ಇದರಲ್ಲೇ ಹೂನಾರ ಹಾಕಿ ಆ ಥರ ಮಾಡಿದ್ರು ಸರ್. ನಮಗೆ ಅವ್ರು CM ಆಗಿರೋದು. ನಾನು ಇವತ್ತೇ ಸತ್ತಾನೋ ನಾಳೆ ಸತ್ತಾನೋ ಸಹ ನಾನು ಸತ್ತೋದ್ರೂ ನನಗೆ ಅಲ್ಲಿಗೆ ತೃಪ್ತಿ ಸಿಗ್ತದೆ. ನಾನು ಅವ್ರಿಗೆ ಆಗಲಿಲ್ಲ ಅಂತ ನಾನು ಸತ್ತೋಗಿದ್ರು, ನನ್ನ ಸಾಯುಧ ಅಲ್ಲಿಗೋಗಿದ್ರು ನಮ್ಮ CMಗೆ ಆಗಲಿಲ್ವಲ್ಲ, ನಮ್ಮ ಸಾಹೇಬರ್ ಕೊಡಲಿಲ್ಲ ಅನ್ನೋದು ಒಂದು ನಮ್ಮ ಹೊಟ್ಟೆಲೇ ಇತ್ತು. ಈಗ ಕೊಟ್ಟವ್ರಲ್ವೇ ನಮಗೆ ಅನ್ನ ತುಪ್ಪ ತಿಂದಂಗೆ ಸರ್. ಹಾಲು ಅನ್ನ ತಿಂದು ಹೊಟ್ಟೆ ತಣ್ಣಗಿರ್ತದಲ್ಲ ಆ ಥರ ಆಯಿತು. ಅವರು ಒಳ್ಳೆ ಅವರಿಂದ ಅವ್ರಿಗೂ ಒಳ್ಳೆಯವರು. ನನ್ನ ಯಜಮಾನ್ರು ಸತ್ತಾಗ ಬಂದು ನೋಡಿ ಇದೇ ಥರ ಪಕ್ಕದಲ್ಲೇ ಕುಂಡಿಸ್ಕೊಂಡು ನಮ್ಮನ್ನು ಇಲ್ಲಿಂದ ಈಚೆಗೆ ಇಷ್ಟೊಂದೆಲ್ಲ ಓಡಾಡಿ ಮಾಡಿದ್ಯಾ ಪುಟ್ಟಮ್ಮ, ಇನ್ನು ನೆಮ್ಮದಿಯಾಗಿ ಮನೇಲಿರು ಅಂದ್ಬಿಟ್ಟು ನನಗೆ ಬುದ್ಧಿ ಅದ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಸತ್ತೋಗಿದ್ದಾಗ ಬಂದು ಹೇಳ್ಬಿಟ್ಟು ಹೋದ್ರೆ ಅಷ್ಟೇ ಸಾಕು ನಮಗೆ ಹೆಮ್ಮೆ.